ಅಲ್ಲ ಏನಾಗಿದೆ ಅಂದರೆ ನಮಗೆ ಒಂದಿಷ್ಟು PVR ಮಾಲ್ಸಲ್ಲಿ ಲಾಸ್ಟ್ ವೀಕ್ ಕೊಟ್ಟಿದ್ದಂಥ ಶೋ ಟೈಮಿಂಗ್ ಎಲ್ಲ 2 ಶೋ ಇತ್ತು. ತುಂಬ ಚೆನ್ನಾಗಿ ನಡೀತಿತ್ತು ಕಲೆಕ್ಷನ್ಸ್ ಎಲ್ಲ. ಅವ್ರು ಹೇಳೋ ಪ್ರಕಾರ ಇಲ್ಲ ಅರ್ಧ ಬಂದರು ಇದು ಬಂದರು ಅಂತ. ಇವತ್ತು ಈ ರೇಂಜಲ್ಲಿ ಕಲೆಕ್ಷನ್ ಆಗಿರೋದು ಮಾದೇವ ಸಿನಿಮಾ. ಅದು ಎಲ್ರಿಗೂ ಗೊತ್ತಿದೆ. ಈಗ ನಾವೇನೋ ಸುಳ್ಳು ಹೇಳ್ತಿದ್ದೀವಿ ಅಂತಲ್ಲ, ನಾವೇನೋ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಥವಾ ಕಲೆಕ್ಷನ್ ಇಲ್ಲ ಅಂದರೆ ಓಕೆ ಸರಿ ಆಯಿತು, ನಮ್ಮದು ಕಲೆಕ್ಷನ್ ಇಲ್ಲ, ಒಂದಿಷ್ಟು ಥಿಯೇಟ್ರ್ಗಳು ಎಲ್ಲಿ ಔಟ್ಸ್ಕಟ್ಸ್ ಎಲ್ಲ ತೆಗ್ಸಿ ಆಯಿತು ಸರ್ ತೆಗೆದುಬಿಡಿ ಪರವಾಗಿಲ್ಲ, ಯಾಕಂದರೆ ಅದು ನಮ್ಮ ಕನ್ನಡ ಸೆಂಟ್ರೇ ಅಲ್ಲ, ಅದು ಯಾವುದೋ ತೆಲುಗು ಸೆಂಟ್ರ್ ತಮಿಳ್ ಸೆಂಟ್ರಲ್ಲಿತ್ತು, ತೆಗೀರಿ ಪರವಾಗಿಲ್ಲ. ಇಲ್ಲಿ ನಮಗೆ ಎಲ್ಲ ಫ್ಯಾಮಿಲಿ ಬರ್ತಾರೆ ಅಂತ ಬಂದಿರೋ ಅಷ್ಟು ಫ್ಯಾಮಿಲಿನೂ ಸುಮಾರು ಜನ ವಾಪಸ್ ಹೋಗಿದ್ದಾರೆ. ಸಿನಿಮಾ ನಮಗೆ ಇದಾಗ್ತಿಲ್ಲ ಅಂದರೆ ಶೋ ಇಲ್ಲ, ಒಂದೊಂದೇ ಶೋ ಕೊಟ್ಟಿದ್ದಾರೆ ಅಂತ. ಅವ್ರು ಹೇಳೋ ಪ್ರಕಾರ ನಾವು ಇದು ಜನ ಬಂದಿಲ್ಲ ಅಂದರೆ ಖಂಡಿತ ಶೋ ತೆಗೆದು ಬಿಡ್ತೀವಿ ಅಂದರು. ಯಾವುದೋ ಹಿಂದಿ ಸಿನಿಮಾಗೆ 7 ಶೋ ಕೊಟ್ಟರೆ 2ನೇ ವಾರ ಕಂಟಿನ್ಯೂ ಮಾಡ್ತವ್ರೆ. ನಾವೇ ನೋಡಿದ್ದೀವಿ, ಆಮೇಲೆ ಜನ ನೋಡಿದ್ದಾರೆ, ನಾವೇನು ಸುಳ್ಳು ಹೇಳ್ತಿಲ್ಲ, ಪಬ್ಲಿಕ್ ಎಲ್ಲರೂ ನೋಡಿದ್ದಾರೆ. ಅಲ್ಲಿಗೆ 5 ಜನ 10 ಜನ ಹೋಗಿರೋದು. ಓಕೆ, ಅವರೇನೋ ಅವ್ರದ್ದು ಏನು ಅದು ಇದಿದೆಯೋ ಗೊತ್ತಿಲ್ಲ. ನಮಗೆ ಇನ್ನೊಂದು ಶೋ ಬೇಕು, ಎಕ್ಸ್ಟ್ರಾ ಶೋ ಬೇಕು, ಪ್ರೈಮ್ ಟೈಮ್ ಬೇಕು ಅಂತ ಕೇಳ್ತಿರೋದು. ಈ ಪ್ರೈಮ್ ಟೈಮ್ ನಮ್ಗೆ ಏನಕ್ಕೆ ಅಂದರೆ ಇವತ್ತು ಸ್ಯಾಟರ್ಡೆ, ಶನಿವಾರ, ಸೆಕೆಂಡ್ ಸ್ಯಾಟರ್ಡೆ, ಸಂಡೇ ಈ 2 ನನಗೆ ಎಷ್ಟೊಂದು ಜನ ನೋಡಿದವ್ರಲ್ಲ ಈ ಶನಿವಾರ ಭಾನುವಾರ ಹೋಗ್ತೀವಿ, ಒಳ್ಳೆ ರಿಪೋರ್ಟ್ ಇದೆ, ನಾವು ಕೇಳಿದ್ವಿ, ಸಿನಿಮಾ ತುಂಬ ಚೆನ್ನಾಗಿದೆ, ಈ ಶನಿವಾರ ಭಾನುವಾರ ನಮ್ಮ ಟೈಮ್ ಇಲ್ಲ ನಾವು ಹೋಗ್ತೀವಿ ಅಂದಾಗ ಎಕ್ಸಾಕ್ಟಾಗಿ ನಾವು ಕಾಯ್ತಿದ್ವಿ. ಈ ಶನಿವಾರ ಭಾನುವಾರ ಅದು ಸೆಕೆಂಡ್ ಸ್ಯಾಟರ್ಡೆ ಬಂದಿದೆ, ಭಾನುವಾರ ತುಂಬ ಜನ ಕಾಯ್ತಿರ್ಬೇಕಾದ್ರೆ ಅದರಲ್ಲೂ ಎಲ್ಲ ಮಾಲ್ಗಳಲ್ಲಿ, ಎಲ್ಲ PVR ಮಾಲ್ಗಳಲ್ಲಿ ಒಂದೊಂದೇ ಶೋ ಕೊಟ್ಟಿದ್ದಾರೆ. ಅದು ನಮ್ಗೆ ಪ್ರೈಮ್ ಟೈಮ್ ಇಲ್ಲ. ಒಂದೇ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ GT ಮಾಲಲ್ಲಿ 7 ಗಂಟೆ ಪ್ರೈಮ್ ಟೈಮ್ ಕೊಟ್ಟರೆ ಹೊರತು ಬೇರೆ ಎಲ್ಲೂ ಪ್ರೈಮ್ ಟೈಮ್ ಕೊಟ್ಟಿಲ್ಲ. ಬೆಳಗ್ಗೆ ಬರ್ತಾರೆ, ಆಮೇಲೆ ಹೇಳೋದವ್ರು ಏನು ಅಂದರೆ ಬರೀ 35 ಜನ ಇದ್ದಾರೆ, 40 ಜನ ಇದ್ದಾರೆ ಅಂತ. ಈಗ ಅವರು ನಿಮ್ಮ ಎದುರುಗಡೆನೇ ಹೇಳಿದ್ರು, ಇಷ್ಟೊತ್ತಲ್ಲಿ ನೋಡಿ ಸರ್ ಬರೀ 35 ಜನ ಇದ್ದಾರೆ, 15 ಜನ ಇದ್ದಾರೆ ಅಂತ. 35 ಟಿಕೆಟ್ ಫಿಲ್ ಆಗಿದೆ. ಯಾವಾಗ 4 ಗಂಟೆ ಶೋಗೆ. ಆಮೇಲೆ ಎಷ್ಟೊಂದು ಜನ ನನಗೆ ಹೇಳಿರೋದೇನು ಅಂದರೆ ಅಲ್ಲಿ ಬುಕ್ ಮಾಡೋದು ಲಾಸ್ಟ್ ಮೂಮೆಂಟಲ್ಲಿ ಸರ್, ಯಾಕಂದರೆ ಅದ್ರದ್ದು ಇದಿದೆಯಲ್ಲ GST, ಆಮೇಲೆ ಇದು ಬುಕ್ ಮಾಡಿದಾಗ 35 ರೂಪಾಯಿ ಏನೋ ಬರುತ್ತೆ, ಎಕ್ಸ್ಟ್ರಾ ಬರುತ್ತೆ ಅಂತ. ಅದೆಲ್ಲ ಬಿಟ್ಟು ಡೈರೆಕ್ಟಾಗಿ ಹೋಗಿ ಡೈರೆಕ್ಟ್ ಕೌಂಟ್ರ್ಗಳಲ್ಲಿ ಹೋಗಿ ತೊಗೊತಿದ್ದಾರೆ ಟಿಕೆಟು. ನಮಗೆ ನಂಬಿಕೆ ಇಲ್ಲ ಅಂದರೆ ಇವತ್ತು ನೀವೇ ಹೋಗಿ ಯಾವುದಾದ್ರೂ ಒಂದು ಮಾಲಲ್ಲಿ ಹೋಗಿ ನೋಡಿ ಸರ್, 20%ಗಿಂತ ಕಮ್ಮಿ ಇದ್ದುಬಿಟ್ರೆ. ಅದು ಇವತ್ತು ಶನಿವಾರ, ನಾಳೆ ಭಾನುವಾರ ಎಲ್ಲ ಸೆಂಟ್ರ್ಗಳಲ್ಲಿ ಅಷ್ಟು ಚೆನ್ನಾಗಿ ನಡೀತಿದೆ. ಅವ್ರು ಏನಕ್ಕೆ ಹಿಂದಿಗೆ ಕೊಡೋ ಪ್ರಾಮುಖ್ಯತೆ ಕನ್ನಡಕ್ಕೆ ಕೊಡ್ತಿಲ್ಲ. ಆಮೇಲೆ ಇದು ನಾನು ಫಸ್ಟ್ ಅಲ್ಲ, ಅವತ್ತಿಂದ ಇವತ್ತಿನವರೆಗೂ ಯಾವಾಗ ಈ PVR ಇದೆಲ್ಲ ನಡೆಯೋಕ್ಕೆ ಸ್ಟಾರ್ಟ್ ಆಯಿತು ಅವತ್ತಿಂದ ಇವತ್ತಿನವರೆಗೂ ಎಲ್ಲ ಹೀರೋಗಳು ಬಂದಿದ್ದಾರೆ, ಎಲ್ಲ ನಿರ್ಮಾಪಕರುಗಳಿಗೂ ಅನ್ಯಾಯ ಆಗಿದೆ, ಎಲ್ಲರೂ ಬಂದು ಮಾತಾಡಿದ್ದಾರೆ. ಈಗ ನನಗೇನು ಕಷ್ಟ ಆಗ್ತಿದೆ ಅಂದರೆ ಸರ್, ಇದು ಫಸ್ಟ್ ಅಲ್ಲ ಸರ್, 23 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇದು ಒಂದಲ್ಲ, ನಾನು 23 ವರ್ಷ ಕಷ್ಟಪಟ್ಟಿದ್ದೀನಿ. ಇವತ್ತೊಂದು ಸಕ್ಸಸ್ ಅಂತ ನನಗೆ ಸಿಕ್ಕಿದೆ. ಆಮೇಲೆ ಜನ ಒಪ್ಕೊತಿದ್ದಾರೆ. ಈ ನಾನು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದರೆ ಅಷ್ಟಿಷ್ಟಲ್ಲ. ಈ ಟೈಮಲ್ಲಿ ಬಂದು ಎಕ್ಸಾಕ್ಟಾಗಿ ನಾನು ಸಿನಿಮಾ ತೆಗಿತೀನಿ, ಅದು ನಮ್ಮ ಮಾಹಿತಿಗೇ ಬರಲ್ಲ. ಯಾರನ್ನೋ ಕೇಳಬೇಕು, ಅವ್ರು ಕೇಳಿದ್ರೆ ಅವರು 30 ಫೋನ್ ಮಾಡಬೇಕು, ಅವಾಗ ಒಂದು ಫೋನ್ ಅಟೆಂಡ್ ಮಾಡ್ತಾರೆ. ಅಲ್ಲಿ ಮಾಡಿ ನಮ್ಗೆ ಏನಾಗ್ತಿದೆ ಅಂದರೆ ಇವತ್ತು ಈ ಒಳ್ಳೆ ರಿಪೋರ್ಟ್ ಬಂದಿದೆ, ಒಳ್ಳೆ ಸಿನಿಮಾ ಕಲೆಕ್ಷನ್ ಆಗ್ತಿದೆ, ಈ ಸಿನಿಮಾಗೆ ಹಿಂಗೆ ಮಾಡ್ತಿದ್ರೆ ಅದು ನಾನೇನು ಹೊಸಬ ಅಲ್ಲ. ನಮ್ಮ ತಂದೆ ಕಾಲದಿಂದ, ನಮ್ಮ ತಂದೆ ಅಷ್ಟೊಂದು ದೊಡ್ಡ ಹೆಸರಿದೆ. ಇವತ್ತು ನಮ್ಮ ತಂದೆ ಅಭಿಮಾನಿಗಳಷ್ಟು ಜನ ಬಂದು ನೋಡಿದ್ದಾರೆ ಸಿನಿಮಾನ, ಅವ್ರು ಇಷ್ಟಪಡ್ತಿದ್ದಾರೆ ಸಿನಿಮಾನ, ಫ್ಯಾಮಿಲಿ ನೋಡ್ತಿದ್ದಾರೆ, ಹೆಣ್ಮಕ್ಳು ನೋಡ್ತಿದ್ದಾರೆ, ಎಲ್ಲರೂ ಬಂದು ನೋಡ್ತಿದ್ದಾರೆ. ಅಂಥ ಸಿನಿಮಾ ನಾವು ಯಾರಿಗೋ ಬಂದು ಕೇಳ್ಕೊಂಡು ದಯವಿಟ್ಟು ಅಂದ್ಕೊಂಡು ಭಿಕ್ಷೆ ಬೇಡೋ ರೇಂಜಿಗೆ ಬಂದ್ಬಿಟ್ಟಿದ್ದೀವಿ ಸರ್. ಇವತ್ತು ನಾವು ಒಬ್ಬರ ಹತ್ರ ಯಾರ ಹತ್ರನೂ ಹೋಗಿ ಭಿಕ್ಷೆ ಬೇಡ್ತಿದ್ದೀವಿ ಸರ್, ದಯವಿಟ್ಟು ಒಂದು ಶೋ ಕೊಡಿ ಸರ್ ಅಂತ. ಸಿಂಗಲ್ ಸ್ಕ್ರೀನು ಎಲ್ಲ ಸಿಂಗಲ್ ಸ್ಕ್ರೀನ್ ಚೆನ್ನಾಗಿದೆ. ಇವತ್ತು ಒಬ್ಬರು ಡಿಸ್ಟ್ರಿಬ್ಯೂಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ, ಒಬ್ಬರನ್ನು ಡೈರೆಕ್ಟರ್ ಕಾಲ್ ಮಾಡಿದಾಗ ಅಟೆಂಡ್ ಮಾಡಲ್ಲ. ಅಫ್ಕೋರ್ಸ್ ನಾನು ಹೀರೋ ಅಂತ ನಾನು ಫೋನ್ ಮಾಡ್ತಿದ್ದೀನಿ, ಮಾತಾಡ್ತಿದ್ದಾರೆ, ಇಲ್ಲ ಅಂತಲ್ಲ, ಬಟ್ ನಾವು ಕೇಳ್ಕೊತಿದ್ದೀವಿ ಸರ್. ಇದಕ್ಕೆ ನೀವು ದಯವಿಟ್ಟು ನನಗೆ ಅಂತಲ್ಲ ಸರ್, ಇದು ನನ್ನ ಸಿನಿಮಾ ಅಂತಲ್ಲ, ಫಸ್ಟ್ ಯಾವತ್ತಿಂದ ನಡ್ಕೊಂಡು ಬಂದಿದೆ, ಇನ್ನು ಮುಂದೆನೂ ನಡೆಯುತ್ತಿದ್ದು. ಇದಕ್ಕೆ ದಯವಿಟ್ಟು ನೀವು ಏನಾದರೂ ಒಂದು ಪರಿಹಾರ ಹೇಳಬೇಕು. ನಮ್ಮ ಸಿನಿಮಾ ಅಂತಲ್ಲ, ಎಲ್ಲ ಕನ್ನಡ ಸಿನಿಮಾಗಳಿಗೂ ನಮಗೆ ಪ್ರಾಮುಖ್ಯತೆ ಇರಬೇಕು ಸರ್. ಆಮೇಲೆ ಬೇರೆ ಭಾಷೆ ಮಾಡಲಿ ಸರ್. ಸರಿ, ಚೇಂಬರಿಗೆ ಬಂದ ಮೇಲೆ ಮಾಲ್ ಅವರು ರೆಸ್ಪಾನ್ಸ್ ಮಾಡುವಂಥ ಸಾಧ್ಯತೆಗಳು ಆಯ್ತಾ? ಈಗ ಸೊಲ್ಯೂಷನ್ ಸಿಗ್ತಾ? ಯಾವ ಶೋಗಳು ಎಲ್ಲೆಲ್ಲಿ ಪಾಸಿಬಿಲಿಟಿ ಇಲ್ಲ? ಅವ್ರು ಮಾತಾಡ್ತಿದ್ದಾರೆ, ಅವರು ಸಾಹೇಬ್ರ ಹತ್ರ ಮಾತಾಡಿದ್ರು, ಈಗ ನಿಮ್ಮ ಮುಂದೆನೇ ಮಾತಾಡಿದ್ರು, ಕಾಲ್ ಅಟೆಂಡ್ ಮಾಡಿದ್ರು, ಮಾತಾಡಿದ್ರು. ಅವರು ಸಮರ್ಥನೆ ಅವ್ರು ಕೊಡ್ತಿದ್ದಾರೆ, ಅವ್ರದ್ದು ಏನೋ ಹೇಳ್ತಿದ್ದಾರೆ. ಅದರಲ್ಲೂ ನೀವು ನೋಡ್ಬೋದು, ಇಷ್ಟಿದ್ರೆ ನಾನು ಮಾಡ್ತೀನಿ ಅಂತಿದ್ದಾರಲ್ಲ ಸರ್. ಆಯಿತು ಸರ್, ನಮ್ಮದೇ ಸರ್ ತಪ್ಪು, ನಾವೇ ಕರೆಕ್ಟಾಗಿಲ್ಲ ಬಿಡಿ ಸರ್. ಹಂಗಾದ್ರೆ ಇವತ್ತು ಓಡ್ತಿರೋ ಹಿಂದಿ ಸಿನಿಮಾ ಏನು ನಡೀತಿದೆಯಲ್ಲ ಸರ್, 2ನೇ ವಾರ ಕಂಟಿನ್ಯೂ ಆಗಿದೆ ಸರ್. ಅವ್ರು ಹೇಳಿದ್ದೇನು ಗೊತ್ತಾ ನನಗೆ, ಫಸ್ಟ್ ವೀಕು
ಇರುತ್ತೆ 3 ಶೋಸ್ 4 ಶೋಸ್ ನಾನು ಕೊಡ್ತೀನಿ. ಸೆಕೆಂಡ್ ವೀಕ್ ನಾನು ಕೊಡಲ್ಲ, ಯಾವುದೇ ಸಿನಿಮಾ ಆದರೂ ಕೊಡಲ್ಲ, ನಾನು ಇನ್ನೊಂದು ಶೋ ಕೊಡಲ್ಲ, ಒಂದೇ ಶೋ ಕೊಡೋದು ಅಂದರು. ಹಂಗಾದ್ರೆ ಇದು ಹಿಂದಿ ಸಿನಿಮಾ ನಡೀತಿದೆ, ನಮ್ಮ ಜೊತೆನೇ ರಿಲೀಸ್ ಆಗಿತ್ತು ಸಿನಿಮಾ. 7 ಶೋ ಇದೆ, ನೀವೇ ಬುಕ್ ಮೈ ಶೋ. ಈಗ ನಾವು ಸುಳ್ಳೇ ಹೇಳ್ಬೋದು, ನೀವೇ ಓಪನ್ ಮಾಡಿ ನೋಡ್ಬೋದು. ಎಲ್ಲ 7 ಶೋ ಕೊಟ್ಟವ್ರೆ, 4 ಶೋ ಕೊಟ್ಟವ್ರೆ, ಎಲ್ಲ ಪ್ರೈಮ್ ಟೈಮ್ಗಳು ಕೊಟ್ಟವ್ರೆ. ನಮ್ಗೆ ಯಾಕೆ ಕೊಡ್ತಿಲ್ಲ? ಸರ್, ಈಗ ಸದ್ಯಕ್ಕೆ ಎಷ್ಟು ಶೋಗಳು ನಡೀತಾ ಇದೆ, ಇದು ಏನಂದ್ರೆ ಇದು ನಿಮ್ಮ ಒಬ್ಬರ ಸಿನಿಮಾ ಸಮಸ್ಯೆ ಅಲ್ಲ. ಈ ಹಿಂದೆ ಹೊಸಬ್ರು ಸಿನಿಮಾಗಳು ಮಾಡಿದಾಗ ಅಲ್ಲಿ ಒಂದು ಬೋರ್ಡ್ ಅಲ್ಲಿ ಶೋ ಆಗುತ್ತೆ ಎಷ್ಟೆಷ್ಟು ಟೈಮಿಂಗ್ ಅಂತ, ಅಥವಾ ಸಿನಿಮಾ ಹೆಸರು ಅದು ಶೋ ಆಗ್ತಾ ಇಲ್ಲ, ಮತ್ತೆ ಅವರ ಸ್ಟ್ಯಾಂಡೀಸ್ ಏನಿತ್ತು ಅದು ಇಡ್ತಾ ಇಲ್ಲ. ನಿಮ್ಗೆ ಅಂತ ಸಮಸ್ಯೆ ಆಗಿದ್ಯಾ? ಅಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಎಷ್ಟೊಂದ್ ಕಡೆ ಸ್ಟ್ಯಾಂಡೀಸೇ ಇಲ್ಲ. ಆಮೇಲೆ ಎಲ್ಲೋ ಒಂದ್ ಕಡೆ ಮೈಸೂರು ತಾನೆ, ಮೈಸೂರಿಗೆ ಹೋಗಿದ್ವಿ. ಹಿಂದಿ ಸಿನಿಮಾ, ಇಂಗ್ಲೀಷ್ ಸಿನಿಮಾ ಯಾವುದು ಇನ್ನೂ ಬರದೇ ಇರೋಂಥ ಸಿನಿಮಾ, ಬಂದಿರೋ ಸಿನಿಮಾಗಳೆಲ್ಲ ಫ್ರಂಟಿಂದ ಹೋಗುತ್ತೆ. ನಮ್ದು ಎಲ್ಲೋ ನಿಜವಾಗ್ಲೂ ಎಲ್ಲಿ ಹಾಕಿದ್ರು ಗೊತ್ತಾ, ಎಲ್ಲೋ ಒಂದ್ ಕಡೆ ಕೊನೆ ಒಳಗಡೆ ಅದು ಡೋರ್ ಓಪನ್ ಮಾಡಿದ್ರೆ ಕಾಣಲ್ಲ. ಅದು ಇವತ್ತು ಕಲೆಕ್ಷನ್ ಆಗ್ತಿರೋ ಸಿನಿಮಾ, ನಾನು ಹೇಳ್ತಿರೋದು. ಇವತ್ತು ದುಡ್ಡು ಮಾಡ್ತಿದ್ದೀರಾ, ಆ ಸಿನಿಮಾ ಇಟ್ಕೊಂಡು ದುಡ್ಡು ಮಾಡ್ತಿದ್ದೀರಾ, ಅದಕ್ಕೆ ಯಾಕೆ ಹಿಂಗೆ ಕಡೆಗಣಿಸ್ತಾ ಇದ್ದೀರಾ? ನೆಗ್ಲಿಜೆನ್ಸಿ ಸಿಕ್ಕಾಬಿಟ್ಟೆ. ಹಿಂದಿ ಅಂದ್ರೆ ಅವ್ರಿಗೆ ಸ್ಟೇಟಸ್, ಕನ್ನಡ ಅಂದ್ರೆ ಇಲ್ಲ ಅವ್ರಿಗೆ. ಸರ್, ದಯವಿಟ್ಟು ನಿಮ್ಮ ಹತ್ರ ಬಂದು ಮೊರೆ ಇಡ್ತಾ ಇದ್ವಿ. ಏನ್ ಪಾಸಿಬಿಲಿಟೀಸ್? ಯಾಕಂದ್ರೆ ಪ್ರತಿ ಬಾರಿ ಇದು ಮಲ್ಟಿಪ್ಲೆಕ್ಸ್ ಇದರಲ್ಲಿ ಇದು ಆಗ್ತಾನೆ ಇರುತ್ತೆ, ಸುಮಾರು ಕಂಪ್ಲೇಂಟ್ ಆಗ್ತಾ ಇರುತ್ತೆ. ಬಟ್ ಪರ್ಟಿಕ್ಯುಲರ್ ಈಗ ನಾವು ಮೊದಲಿಂದ ನಮ್ಮ ಚಾಂಬರ್ ಕಡೆಯಿಂದ ಇವತ್ತಲ್ಲ ಸರ್ ಇದು ಸ್ಟಾರ್ಟ್ ಆಗಿದ್ದು, ಸುಮಾರು ವರ್ಷಗಳಿಗಿಂತ ಮಾಲ್ಗಳವ್ರಿಗೆ ಪ್ರೈಮ್ ಟೈಮ್ ನಮ್ಮ ಕನ್ನಡಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಮೊದಲಿಂದ ಕೇಳ್ತಾ ಇದ್ವಿ. ಕೆಲವೆಲ್ಲ ಕೊಡ್ತಾ ಇದ್ದಾರೆ. ಅವ್ರದ್ದೇನು ವಾದ, ಫಸ್ಟ್ ವೀಕಲ್ಲಿ ಕೊಟ್ಟಿದ್ವಿ, ಸೆಕೆಂಡ್ ವೀಕಲ್ಲಿ ಇದಾಗಿದೆ, ಕಲೆಕ್ಷನ್ಸ್ ಇಲ್ಲ, ಅದರಿಂದ ನಾನು ಕೊಟ್ಟಿಲ್ಲ ಅಂತೇಳಿ ನಿಮ್ಮ ಎದುರುಗಡೆ ಈಗ ಮಾತಾಡಿದೆ. ಅಲ್ಲ ಸರ್, ಅವ್ರು ಹೇಳಿದ್ರು ನಿಮ್ಮ ಎದುರಿಗೆ ಹೇಳಿದ್ರು, ಚೇಂಜ್ ಮಾಡಲೇಬೇಕ್ರಿ, ಇಷ್ಟರಲ್ಲಿ ಎಕ್ಸ್ಚೇಂಜ್ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಇದು ಮಾಡಿದ್ದೀವಿ. ಅವರು ಒಂದು 10-15 ದಿನದಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಅಂತೇಳಿ ನಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಖಂಡಿತ ಈಗ ಏನು ಇವರು ಏನೇನು ಸ್ಕ್ರೀನ್ಗಳಲ್ಲಿ ನಮ್ಗೆ ಒಂದೊಂದು ಸಹ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ, ಅದನ್ನು ನಾವು ಮಾಡಿಸ್ತೀವಿ. ಉದ್ದೇಶಪೂರ್ವಕವಾಗಿ ಕನ್ನಡ ಸಿನಿಮಾಗಳಿಗೆ ಈ ರೀತಿ ಸಮಸ್ಯೆ ಮಾಡುವಂಥದ್ದು ಸಾಕಷ್ಟು ಸಂದರ್ಭದಲ್ಲಿ ನಡೀತಿದೆಯಾ ಅಂತ. ಯಾಕಂದ್ರೆ ಇಷ್ಟೆಲ್ಲ ಒಂದ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್, ಒಬ್ಬ ಎಕ್ಸಿಕ್ಯೂಟರ್ನಾಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವುದೇ ಸಿನಿಮಾ ಕಲೆಕ್ಷನ್ ಚೆನ್ನಾಗಿದ್ದಾಗ ಯಾರು ಚೇಂಜ್ ಮಾಡೋಕ್ಕೆ ಚಾನ್ಸಸ್ಸೇ ಇಲ್ಲ ಸರ್. ಯಾವುದೇ ಒತ್ತಡ ಇದ್ರು ಏನೇ ಮಾಡಿದ್ರು ಚೇಂಜಸ್ ಮಾಡಲ್ಲ. ಇತ್ತೀಚೆಗೆ ಮೊದಲಿತ್ತದು ಸುಮಾರು ಸಿನಿಮಾಗಳು ಬರೋವು, ಒಂದ್ರ ಮೇಲೆ ಒಂದು ಬರೋವು. ಆ ಟೈಮಲ್ಲಿ ತೆಗಿತಾ ಇದ್ರು ಚೆನ್ನಾಗಿ ಕಲೆಕ್ಷನ್ ಇದ್ದಾಗಲೂ. ಈಗ ಅದನ್ನು ಮಾಡೋಕೆ ಸಾಧ್ಯವಿಲ್ಲ ಸರ್. ಹಂಗಾದ್ರೆ ನಮ್ದು ಚೆನ್ನಾಗಿಲ್ಲ, ಮತ್ತೆ ನೀವೇ ಚೆನ್ನಾಗಿದೆ ಅಂತ ಚೆನ್ನಾಗಿರೋದ್ರಿಂದ ನಾವು ಆಗ್ಲೇಬೇಕಂತ ಹೇಳಿ ಅವರು ಒತ್ತಡ ತರ್ತಾ ಇದ್ವಿ, ಗಲಾಟೆನೂ ಮಾಡ್ತಾ ಇದ್ವಿ, ನಿಮ್ಮ ಎದುರುಗಡೆ ಮಾತಾಡಿದ್ವಿ. ಹೌದು, ಅಲ್ಲರಿ ಎಲ್ಲ ಸಿನಿಮಾಗಳಿಗೆ ನಾವು ಸಪೋರ್ಟ್ ಮಾಡಲ್ಲ, ಇಂಥ ಸಿನಿಮಾಗಳಿಗೆ ಯಾಕ್ರೆ ನೀವು ತೆಗಿದ್ರು ಅಂತ ನಾನು ಕೇಳಿದ್ದೀನಿ. ಸರ್, ಈಗ ಪ್ರತಿ ಬಾರಿ ಕನ್ನಡ ಅಂತ ಬಂದಾಗ ಒಂದು ಹೋರಾಟ ನಡೆಯುತ್ತೆ, ಕನ್ನಡ ಅಂತಾಗ ಒಂದು ಕನ್ನಡ ಪರ ರಕ್ಷಣಾ ವೇದಿಕೆಗಳ ಒಂದು ಹೋರಾಟ ನಡೆಯುತ್ತೆ. ಬಟ್ ಕನ್ನಡ ಅಂತ ಬಂದಾಗ ಕನ್ನಡ ಸಿನಿಮಾದ ಕಲೆಕ್ಷನ್ಸ್ ವೈಸ್ ಆಗಲಿ ಅಥವಾ ವ್ಯೂಸ್ ವೈಸ್ ಆಗಲಿ ಚೆನ್ನಾಗಿರ್ಬೇಕಾದ್ರೆ ಡಿಸ್ಟ್ರಿಬ್ಯೂಟರ್ಗಳು ಇದಕ್ಕೆ ಸಪೋರ್ಟ್ ನಿಲ್ತಾ ಇಲ್ಲ ಅನ್ನುವಂಥದ್ದು ಒಂದು ವಾದ ಅವ್ರದ್ದು. ಡಿಸ್ಟ್ರಿಬ್ಯೂಟರ್ಗಳಲ್ಲ, ಎಕ್ಸಿಬ್ಯೂಟರ್ಗಳು ನಿಲ್ತಾ ಇಲ್ಲ ಅಂತ ಅವ್ರ ವಾದ ಇದೆ. ಬಟ್ ಖಂಡಿತ ಈ ಸಿನಿಮಾ ಹಾಗೇನಿಲ್ಲ. ಚೆನ್ನಾಗಿ ಇರೋ ಮೂವಿಗೆ ಯಾರೂ ಒಂದು ಸಿಂಗಲ್ ಸ್ಕ್ರೀನ್ ಅಲ್ಲಿ ತೆಗೆದಿಲ್ಲ, ಕೇಳಿಬೇಕಾದ್ರೆ ಓಡ್ತಾನೆ ಅಲ್ವಲ್ಲ ಸರ್. ಸಿಂಗಲ್ ಸ್ಕ್ರೀನ್ ಅಲ್ಲ ಸರ್, ಫ್ಯಾಮಿಲಿ ಬರ್ತಿದೆ ಸರ್ ಆಡಿಯನ್ಸ್. ಈ ಫ್ಯಾಮಿಲಿ ಬರ್ತಿರೋ ಆಡಿಯನ್ಸ್ ಎಲ್ಲ ಪ್ರಿಫರೆನ್ಸ್ ಏನು ಅಂದ್ರೆ ಪ್ರಾಮುಖ್ಯತೆ ಫಸ್ಟ್ ಅವ್ರಿಗೇನು ಮಾಲ್ ಅಲ್ಲಿ ಕುತ್ಕೊಳ್ಳೋಣ. ಸಿಂಗಲ್ ಸ್ಕ್ರೀನ್ ಗಲಾಟೆ ಜಾಸ್ತಿ ಇರುತ್ತೆ. ಆಮೇಲೆ ಆಕ್ಷನ್ ಇರೋ ನಂದು ಒಂದು ಶಾಪ್ ಇದೆ, ಆಕ್ಷನ್ ಇರೋದ್ರಿಂದ ಹುಡುಗರು ಎಲ್ಲ ಗಲಾಟೆ ಮಾಡ್ತಿರ್ತಾರೆ. ಓಕೆ ಆಯ್ತು, ಫ್ಯಾಮಿಲಿ ಬಂದಾಗ ಮಾಲ್ ಕುತ್ಕೊಳ್ಳೋಣ, ಅಲ್ಲೇ ನಿಮ್ಗೆಲ್ಲ ಊಟ ತಿಂಡಿ ಎಲ್ಲ ಸಿಗುತ್ತೆ, ಒಂಥರ ಅವ್ರಿಗೊಂಥರ ಸೆಕ್ಯೂರಿಟಿ ಇರುತ್ತೆ ಅಂತ. ಮಾಲ್ಗಳಿಗೆ ಹೋಗ್ಬೇಕು ಅಂದಾಗ ನೀವು ಮಾಲಲ್ಲಿ ಶೋ ಇಟ್ಟಿಲ್ಲ ಅಂದ್ರೆ ಹೆಂಗೆ? ಅದನ್ನೇ ಇದು ಮಾಡ್ತಾ ಇದ್ದೀನಿ. ಮಾತುಕತೆ CCI ಭೂತಾನ ಎಲ್ಲರೂ ತೋರಿಸ್ತಾ ಇದೆ, CCI ಇಂದ ತೊಂದರೆ ಆಗ್ತಾ ಇದೆ, ನಮ್ಗೆ ಅರ್ಥ ಆಯ್ತು. ನೀವು ಯಾರು ಸಿನಿಮಾ ಬಗ್ಗೆ ಮಾತಾಡಂಗಿಲ್ಲ. ಈ ಮಲ್ಟಿಪ್ಲೆಕ್ಸ್ ಮ್ಯಾಗ ನೀವು ಚೇಂಬರಿಂದ ಯಾಕೆ ಇವ್ರ ಮೇಲೆ ಒಂದು ಕೇಸ್ ಲಾಂಚ್ ಮಾಡಬಾರ್ದು? ಕನ್ನಡ ಸಿನಿಮಾಗಳು ತೊಂದರೆ ಕೊಡ್ತಾ ಇದೆ ಅಂತ ಯಾಕೆ ಮಾಡಬಾರ್ದು ಸರ್? ಮೊದಲಿಂದನೇ ಆಗಿ ಬಂದಿದೆ ಸರ್ ಅದು, ಈಗಲ್ಲ. ಈಗ ನಮ್ಮ ಏನು ಮಾದೇವ ಸಿನಿಮಾಗಲ್ಲ, ಎಲ್ಲ ಸಿನಿಮಾದಲ್ಲೂ ನಾವು ಕೇಳ್ತಾ ಇದ್ವಿ, ಫಸ್ಟ್ ಪ್ರೈಮ್ ಟೈಮ್ ನಮ್ಗೆ ಕೊಡ್ರಿ, ಕನ್ನಡಕ್ಕೆ ಕೊಡ್ರಿ. ಕನ್ನಡ ಸಿನಿಮಾಗೆ ಆದ್ಯತೆ ಕೊಡ್ತಾ ಇಲ್ಲ, ನೀವೇ ಯಾಕೆ ಚೇಂಬರ್ ಕೇಸ್ ಬುಕ್ ಮಾಡಬಾರ್ದು? ಇಲ್ಲ, ಅವ್ರನ್ನ ಕರೆದು ಮಾತಾಡುವಂತ ಪ್ರಯತ್ನ ಆಗ್ಬೇಕಲ್ಲ. ಯಾವತ್ತರ ಒಂದ್ಸರಿ ಚೇಂಬರಿಗೆ ಕರೆಸಿ ಅದಕ್ಕೆ ಯಾರದ ಇನ್ಚಾರ್ಜ್ ಇರೋನ್ ಕರೆದು ಮಾತಾಡ್ತಾನೆ ಇದ್ವಿ. ಆಮೇಲೆ ನಮ್ಮ ಚಾಂಬರ್ಗೆ ಅವರು ಮೆಂಬರ್ಗಳಲ್ಲ, ಆ್ಯಕ್ಚುಲಿ ಮಲ್ಟಿಪ್ಲೆಕ್ಸ್ ಅವ್ರದ್ದೇ ಒಂದಿದೆ, ಅವರು ಸಪ್ರೇಟ್. ಆದ್ರೂ ಕರೆದು ಮಾತಾಡ್ತಾ ಇದ್ವಿ ಸರ್. ನೋಡಿ ಸರ್, ಮೊನ್ನೆ ಇದು ತಗ್ ಲೈಫ್ ಸಿನಿಮಾನು ಅಷ್ಟೇ, ಎಲ್ಲೂ ನೀವು ಮಾಡಲೇಬಾರ್ದು ಅಂದಾಗ ಯಾರೂ ಅದಕ್ಕೆ ಟಚ್ ಮಾಡೋಕೆ ಹೋಗಿಲ್ಲ ಸರ್.
ಇಲ್ಲಿ ಇರೋ ಗಲಾಟೆಗಳಿಗೆ ಹಂಗಾಗಿ ಕೋರ್ಟಿಂದನೇ ಆರ್ಡರ್ ಬಂದ್ಬಿಡ್ತಲ್ಲ ಅದು. ಆರ್ಡರ್ ಬಂದಿದೆ. ಯಾರು ಮಾಡ್ತಿಲ್ಲ ಮಾಡ್ತಿದ್ರು ಹಾ. ಆರ್ಡರ್ ಆದ್ಮೇಲೆ ಮಾಡೋದು. ಸಮೇತ ನಿಲ್ಸಕ್ ಆಗ್ತಾ ಇಲ್ಲ. ಹೌದು, ಕೋರ್ಟಿಂದನೇ ಆರ್ಡರ್ ಬಂತು, ಇಲ್ಲಾಂದ್ರೆ ಅವ್ರ ಪಾಡಿಗೆ ಅವ್ರು ಮಾಡ್ತಿದ್ರು. ಡಿಸಿಷನ್ ಹೇಳ್ಬಿಡಿ ಸರ್. ಅದೇ ಸರ್ ಈಗ ಚೇಂಜ್ ಮಾಡಿಸ್ತೀವಿ ಸರ್, ಎಲ್ಲ ಒಂದೊಂದು ಸ್ಕ್ರೀನಲ್ಲೂ ಎಕ್ಸ್ಟ್ರಾ ಮಾಡಿ ಅಂತ ಹೇಳಿದ್ದಾರೆ. ಸರ್ ನಾವು ಅಂದ್ರೆ ಅವ್ರು ಹೇಳ್ತಾರೆ ಪ್ರೈಮ್ ಟೈಮ್ ಬೇಕು ಅಂತ. ಪ್ರೈಮ್ ಟೈಮ್ ಬೇಕು. ಪ್ರೈಮ್ ಟೈಮು ಪ್ಲಸ್ ಎಕ್ಸ್ಟ್ರಾ ಶೋ ಒಂದು ಶೋ increase ಮಾಡಿ ಅಂತ. ಅದನ್ನ ಎರಡು show. ನಾವು ಆಲ್ರೆಡಿ ಅವ್ರಿಗೆ ಹೇಳಿದ್ವಿ. ನಾನು ಟ್ರೈ ಮಾಡಿ ಇನ್ನೊಂದು ಹಾಫ್ ಅನ್ ಅವರಲ್ಲಿ ನಿಮ್ಗೆ ತಿಳಿಸ್ತು ಅಂತ ಹೇಳಿದ್ದಾರೆ. ಕಾರ್ಯಗತ ಆಗುತ್ತೆ ಇವರೇ ಹೇಳ್ತಾರೆ. ಖಂಡಿತ ಆಗುತ್ತಮ್ಮ, ಖಂಡಿತ ಆಗುತ್ತೆ. ಅಣ್ಣ ಏನಿಲ್ಲ, ನಾನು ಹೇಳ್ತಿರೋದು ಓಕೆ. ಈಗ ಓಕೆ, ಇಷ್ಟು ವರ್ಷ ಆಯ್ತು, ನಮ್ಮ ತಂದೆದು ಒಂದು ರೆಕಗ್ನಿಷನ್ ಇದೆ, ಇವತ್ತು ನಂದು ಒಂದು ರೆಕಗ್ನಿಷನ್ ಇದೆ, ನಂದು ಒಂದು ಫ್ಯಾನ್ ಫಾಲೋಯಿಂಗ್ ಇದೆ, ಎಲ್ಲ ಇದೆ. ನನಗೆ ಹಿಂಗೆ ಮಾಡ್ತಿದ್ರೆ ಇನ್ನು ಹೊಸಬ್ರು ಪಾಪ ತುಂಬ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಅವ್ರದ್ದು ಒಂದು ಲೈನಪ್ ಇದೆ ಈಗ ಒಂದಿಷ್ಟು, ಅವ್ರಿಗೇನೇನು ಮಾಡ್ತಾರೆ, ಅವ್ರಿಗೇನು ಈಗ ಪ್ರತಿ ಸಲನೂ ಹಿಂಗೆ ಬಂದು ಫೈಟ್ ಮಾಡ್ಬೇಕಣ್ಣ ನಾವು? ಆಗ್ತಾ ಇದೆ ಅದು ಪ್ರತಿ ಸಲನೂ ಬಂದು ಫೈಟ್ ಮಾಡ್ಬೇಕಾ? ಅಧ್ಯಕ್ಷ, ಇದೆಲ್ಲರ ಜೊತೆಗೆ ಕನ್ನಡದ ಒಳ್ಳೆ ಸಿನಿಮಾಗಳನ್ನ ಗೆಲ್ಲಿಸ್ಕೊಳ್ಳುವಂಥದ್ರ ನಿಟ್ಟಿನಲ್ಲಿ ಕನ್ನಡದ ಕಲಾವಿದರು ಮತ್ತು ಇಂಡಸ್ಟ್ರಿಯ ಒಗ್ಗಟ್ಟು ಕೂಡ ಕಡಿಮೆ ಇದೆ ಅಂತ ಅನಿಸ್ತಿದೆಯಾ? ಇಲ್ಲ ಸರ್, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ ಅನ್ನೋದು ಮಾತು ಬಿಡಿ. ಇಂಡಸ್ಟ್ರಿ ಯಾವತ್ತೂ ಒಗ್ಗಟ್ಟು ಇದ್ದೇ ಇದೆ. ಕೆಲವು ಕಡೆ ಎಲ್ಲೋ ಇಂಥ ಘಟನೆಗಳಾಗತ್ತೆ. ಫಿಲಂ ಚೇಂಬರ್ ಜಾಸ್ತಿ ಮುತುವರ್ಜಿ ವಹಿಸ್ಬೇಕು ಅನ್ಸುತ್ತೆ ಸರ್ ಇಂಥ ವಿಚಾರ. ಏನು ಮಾಡಬೇಕಾಗಿದೆ ಎಲ್ಲದಕ್ಕೂ ಸ್ಪಂದಿಸ್ತಾ ಇದ್ವಿ ಮೇಡಮ್. ಈಗ ಇವ್ರು ಬಂದಿದ್ದ ತಕ್ಷಣ 5 ನಿಮಿಷನೂ ನಾವು ಲೇಟ್ ಮಾಡಿಲ್ಲ. ಕೇಳಿ ಅವರು ಡೈರೆಕ್ಟರ್ಗಳು ಇದ್ರ ಜೊತೆಲಿ ಇಮಿಡಿಯೇಟಾಗಿ ಅವ್ರಿಗೆ ಫೋನ್ ಮಾಡಿದೆ, ಏನಪ್ಪ ಹಿಂಗೆ ಮಾಡ್ತಾ ಇದೆ ಅಂತ ಕೇಳಿದ್ವಿ. ಇಮಿಡಿಯೇಟಾಗಿ ನಾವು ಯಾವುದೇ ರೀತಿ ಸ್ಪಂದಿಸೇ ಇಲ್ಲ. ಯಾವುದಾರ ವಿಷಯ ಬಂದಾಗ ಸ್ಪಂದಿಸ್ತಾ ಇದ್ವಿ. ಅದೇನಿಲ್ಲ, ಒಗ್ಗಟ್ಟು ಕೊರತೆಯೂ ಏನಿಲ್ಲ. ಕೆಲವು ಆಗಲೇ ನೀವೇ ಹೇಳಿದ್ದಾರೆ, ಇವರು ಹೇಳಿದ್ದಾರೆ CCI ಅದು ಇದು ಅಂತೇಳಿ. ಆದ್ರೆ ಆ ಪರಿಧಿಗೆ ಹೋಗ್ದೇನೆ ನಾವು ನಮ್ಮ ಕೈಲಾಗೋದೆಲ್ಲ ಮಾಡ್ತಾ ಇದ್ವಿ. ಅಲ್ಲ, ನಾನು ಅದೊಂದೇ ಕೇಳ್ತಿರೋದು, ಹಿಂದಿಗೆ 7 ಶೋ ಕೊಟ್ಬಿಟ್ಟು ನಮ್ಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಅದೊಂದು ನನಗೆ ಸಾಧ್ಯತೆ ಇದೆಯಾ ನಿಮ್ಗೆ? ಫೈನಲಿ ಸರಿ ಹೋಗ್ಬೋದಂತ ನಂಬಿಕೆ ಇದೆಯಾ ಸರ್ ಫೈನಲಿ ಅಂತ ಮಾತಾಡಿರೋ? ಅಣ್ಣನ್ ಬಿಟ್ಟಿರೋದು ಸರ್, ನಾವು ಮಹಾರಾಷ್ಟ್ರಲ್ಲಿ ಇದ್ವಾ ಅಥವಾ ಎಲ್ಲಿ ಕರ್ನಾಟಕದಲ್ಲಿ ಇದ್ವಾ ಅಂತ ಕೇಳಿದ್ರು. ಒಳ್ಳೆ ಪ್ರಶ್ನೆ ಕೇಳಿದ್ರು. ನಮಗೂ ಎಲ್ಲೋ ಆ ಥರ ಎಲ್ಲಿದ್ವಪ್ಪ ಅನ್ನೋದು ಒಂದು ನಾವು ಮುಟ್ಟು ನೋಡ್ಕೋಬೇಕಾಗತ್ತೆ ಇಂಥ ಕ್ವಶನ್ ಕೇಳಿದಾಗ ಅಲ್ವಾ? ನಾವು ಯಾವತ್ತೂ ಪರವಾಗೇ ಇದ್ವಿ ಸರ್. ಕಾಲ್ ಮಾಡಿದಾಗ ನಿಮ್ ರೆಸ್ಪಾನ್ಸಸ್ ಸರಿಯಾಗಿ ಮಾಡ್ತಾ ಇಲ್ಲ ಅವರು. ಈಗ ಸ್ವಿಚ್ ಆಫ್ ಮಾಡ್ಕೊಬಿಟ್ರಿ. ನಿಮ್ಮ ಎದುರಿಗೆ ನಡೆದಿರೋದು ಇದೆಲ್ಲ ಅಲ್ವಾ? ಓಕೆ, ಆಯ್ತು, ಮಾಡ್ಕೊಡಿ, ಅದನ್ನ ಮಾಡಿ. ನೀವು ಒಂದು ಮಾತು ಕೇಳಿದ್ರಿ, ನಂಬಿಕೆ ಇದೆ ಅಂತ. ನಾನು ಕರ್ನಾಟಕದ ಜನತೆ ಮೇಲೆ ನಂಬಿಕೆ ಇದೆ. ಅವತ್ತಿಂದ ಇವತ್ತಿನವರೆಗೂ ನನ್ನ ಕಾಪಾಡ್ಕೊಂಡು ಕೈ ಬಿಡಲ್ಲ, ಮಾಡ್ತಾರೆ, ಕೈ ಬಿಡಲ್ಲ. ಈ ಸಿನಿಮಾಗಂತೂ ತುಂಬಾ ಅವ್ರ ಆಶೀರ್ವಾದ ಮಾಡಿದ್ರು, ನಿಜ ಹೇಳ್ತೀನಿ. ತುಂಬಾ ರೈಸ್ ಆಗಿದೆ ಅವ್ರು.